2023 ನಮ್ಮ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡು 2.5 ವರ್ಷ ಆದಮೇಲೆ ಮತ್ತೆ ಪುನರಚನೆ ಆಗ್ತದೆ, ಹೊಸಬರಿಗೆಲ್ಲ ಅವಕಾಶ ಕೊಡ್ತೀವಿ ಅಂತೇಳಿ ಆಗಲೇ ಹೇಳಿದ್ದಾರೆ. ಸೊ ಪುನರಚನೆ ಆಗ್ತದೆ. ಇದು ಒಂದು ಕಡೆ ರೀಶಫಲ್ ಇದೆ, 100% ಇದೆಯಾ? ಅಲ್ಲ, ಚೀಫ್ ಮಿನಿಸ್ಟ್ರು ಈಗ ಎಲ್ಲ MLAsಗೆ ಡಿಸ್ಟ್ರಿಕ್ಟ್ ವೈಸ್ ಕರೆದು ಮಾತಾಡಿದರು. ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು MLAs ಆ ಡಿಸ್ಟ್ರಿಕ್ಟಲ್ಲಿ ಅವ್ರಿಗೆ ಏನು ಕಷ್ಟ ಸುಖಗಳಿದ್ದಾವೆ, ಏನು ಕಾರ್ಯಕ್ರಮಗಳು ಬೇಕು, ಯಾವ ಅವ್ರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಏನು ಬೇಕು ಅಂಥೇಳಿ ಅದನ್ನೆಲ್ಲ ಚರ್ಚೆ ಮಾಡಿದರು. ಅದೇ ರೀತಿ ಇವತ್ತು ಮಿನಿಸ್ಟರ್ಸ್ಗೆ ಊಟಕ್ಕೆ ಕರೆದಿದ್ದಾರೆ. ಅವ್ರನ್ನ ಕರೆಸಿ ಅವ್ರ ಡಿಪಾರ್ಟ್ಮೆಂಟಲ್ಲಿ ಒಂದು ಅಸೆಸ್ಮೆಂಟ್ ಮಾಡೋದಾಗಲಿ, ಏನು ಪ್ರೋಗ್ರೆಸ್ ನಡೀತಾ ಇದೆ, ಪ್ರೋಗ್ರೆಸ್ ಆಗಿದೆ ಅಂತ ಕೇಳ್ತಾರೆ ಅಷ್ಟೇ. ಸರಿಯಪ್ಪ, 100% ರೀಶಫಲ್ ಆಗುತ್ತಾ ಸರ್? ಏನು ರೀಶಫಲ್ ಆಗುತ್ತಾ? ನಂಬರ್ 1 ನಂದಿ ಸುಜುಕಿಯಿಂದ ದಸರಾ ಮತ್ತು ದೀಪಾವಳಿ ಆಫರ್. ಹಳೆಯ ವಾಹನಕ್ಕೆ 10,000ವರೆಗೆ ಎಕ್ಸ್ಚೇಂಜ್ ಬೋನಸ್, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ ಬಡ್ಡಿ ದರ. ಈಗಲೇ ಕರೆ ಮಾಡಿ 9902672589. ಕೋಲಾರ ಮತ್ತು ಮುಳಬಾಗಿಲು. ನಂದಿ ಸುಜುಕಿ, ನಿಮ್ಮ ವಿಶ್ವಾಸದ ಆಯ್ಕೆ. ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ರೀಚಬಲ್ ಆಗ್ತದೆ ಅಂತ ಹೇಳ್ಬಿಟ್ಟು ಚರ್ಚೆ ನಡೀತಾ ಇದೆ. ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅದು ಇಲ್ಲಿ PCC ಪ್ರೆಸಿಡೆಂಟ್ ಆಗಿ, ಚೀಫ್ ಮಿನಿಸ್ಟರ್ ಆಗಿ ತೀರ್ಮಾನ ಮಾಡಲ್ಲ. ಹೈಕಮಾಂಡ್ AICC ಪ್ರೆಸಿಡೆಂಟ್ ಆಗಿ ಅವರು ಇರ್ತಾರೆ. ನಮ್ಮ ಕನ್ಸರ್ನ್ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರೆಲ್ಲ ಸೇರಿ ಇವ್ರನ್ನೆಲ್ಲ ಕರೆಸಿ ಅವ್ರ ಸಲಹೆಗಳು ಪಡ್ಕೊಂಡು ತೀರ್ಮಾನ ಮಾಡಿ. ಈಗ BJP ಅವರು ಟೀಕೆ ಮಾಡೋದು, ಕಾಂಗ್ರೆಸ್ ಗೌರ್ಮೆಂಟ್ ಇಸ್ ಎ ಪೋಸ್ಟ್ಪೋನ್ ಗೌರ್ಮೆಂಟು, ಬರೀ ಪೋಸ್ಟ್ಪೋನ್ಮೆಂಟ್ ಆಗ್ತಾ ಇದೆ, ಕಾಂಕ್ರೀಟಾಗಿ ಯಾವುದೂ ಇದು ಡಿಸಿಷನ್ ತೊಗೊಳ್ಳಲ್ಲ ಅಂತ ಹೇಳಿ. ಅವ್ರಿಗೆ ಮಾತನಾಡೋದಕ್ಕೆ ಯಾವುದೇ ನೈತಿಕತೆ ಇಲ್ಲ. ಯಾತಕ್ಕಾಗಿ ಮಾತಾಡ್ತಾರೆ ಅವರು? ಅವ್ರಿಗೆ ಇವತ್ತಿನ ದಿವಸ ಮಾತಾಡೋದಕ್ಕೆ ಸಬ್ಜೆಕ್ಟ್ ಇಲ್ಲ. ಅವ್ರು ಮಾತಾಡಬೇಕಾದ್ರೆ ಯಾವುದರಲ್ಲಿ ಮಾತಾಡಬೇಕು? ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವ ನಡೀತಾ ಇದೆ, ಜನಗಳಿಗೆ ಏನಾದರೂ ಕಷ್ಟ ಸುಖಗಳಿದ್ದಾವ, ಅದ್ರ ಬಗ್ಗೆ ಮಾತಾಡಬೇಕು. ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಅದ್ರ ಬಗ್ಗೆ ಇವ್ರು ಮಾತಾಡೋದು ಯಾರು? ಫಸ್ಟ್ ಇವ್ರು ನೋಡ್ಕೊಳ್ಬೇಕು. ಅವ್ರ ಪಕ್ಷದಲ್ಲಿ ಮೊನ್ನೆ ವಿಶ್ವನಾಥ್ ಮಾತಾಡಿದ್ದಾರೆ. ಯಾವ ರೀತಿ ಮಾತಾಡಿದ್ದಾರೆ? ಅವ್ರ ಪಕ್ಷದಲ್ಲಿ ಇರ್ತಕ್ಕಂಥ ಇವತ್ತಿನ ದಿವಸ ಯತ್ನಾಳು ಅವ್ರಿಗೆ ಯಾಕೆ ಆಚೆ ಕಳಿಸಿದ್ರು? ಫಸ್ಟ್ ನಿಮ್ಮ ಮನೆ ನೀವು ಸರಿಪಡಿಸ್ಕೊಳ್ಳಿ, ನಮ್ಮ ಮನೆಗೆ ಯಾಕೆ ಬರ್ತೀರಾ? ಬಿಹಾರ್ ಎಲೆಕ್ಷನ್ ಆದಮೇಲೆ ಮೇಜರ್ ಸರ್ಜರಿ ಇದೆ ಈ ಸರ್ಕಾರ ಅಂತಾರೆ. ಆಫ್ಟರ್ ಬಿಹಾರ್ ಎಲೆಕ್ಷನ್ ಇದು ಬಿಹಾರ್ ಎಲೆಕ್ಷನ್ ಮೊನ್ನೆ ಘೋಷಣೆ ಮಾಡಿರ್ತಕ್ಕಂಥದ್ದು. ನಾವು ಹೊಸ ಸರ್ಕಾರ ರಚನೆ ಮಾಡಿದಾಗ 2023 ನಮ್ಮ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡು 2.5 ವರ್ಷ ಆದಮೇಲೆ ಮತ್ತೆ ಪುನರಚನೆ ಆಗ್ತದೆ, ಹೊಸಬರಿಗೆಲ್ಲ ಅವಕಾಶ ಕೊಡ್ತೀವಿ ಅಂತೇಳಿ ಆಗಲೇ ಹೇಳಿದ್ದಾರೆ. ಸೊ ಪುನರಚನೆ ಆಗ್ತದೆ. ಇದು ಮೊದಲು ಫಸ್ಟ್ ಟೈಮ್ ಆಗ್ತಾಯಿಲ್ಲ. ಮೊದಲು ಆ ರೀತಿ ನಡೀತಾ ಇತ್ತು, ಇನ್ನೂ ನಡೀತದೆ. ಅದು ಒಬ್ಬರಿಗೆ ಅವಕಾಶ ಸಿಕ್ಕಿದೆ. 30 months ಅವ್ರು ಮಾಡಿದ್ದಾರೆ, 2.5 ವರ್ಷ ಮಾಡಿದ್ದಾರೆ. ಇನ್ನೊಬ್ರಿಗೂ ಅವಕಾಶ ಕೊಡಬೇಕಲ್ಲ. ಸೊ ಅದಕ್ಕಾಗಿ ತೀರ್ಮಾನ ಪಾರ್ಟಿ ತಗೊಳ್ತಾರೆ. ಕೋಲಾರ ಜನತೆಗೆ ದಸರಾ ಒಂದು ಆಫರ್ ಸರ್, ಕೇವಲ 599 ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್, ಒಂದು ಟೇಟಿ, ಒಂದು ಫ್ಲವರ್ ಬೊಕ್ಕೆ, ಇಷ್ಟು ಇರುತ್ತೆ ಸರ್. ನಮ್ಮಲ್ಲಿ ಬರ್ಡೇ, ವೆಡ್ಡಿಂಗ್ ಆನಿವರ್ಸರಿ, ಮಾಮ್ ಟು ಬಿ, ಬ್ರೈಡ್ ಟು ಬಿ, ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು. ಲೊಕೇಶನ್ ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್.